So, good morning, students. Good morning to all. So, in the last class, we were discussed about the features and objectives of form accounting. Yes, or no? These two concepts we have completed. Completed ಮಾಡಿದ್ದೀವಿ. So, what are the features features of transactions of a form accounting? Yes, or no? So, I hope that everyone remember that one. So, how the even if wages paid in kindness pay ಮಾಡಿ wages nanu we have to value in money, and that kind also we have to consider as an wages. Yes sir, usually farmer will ignore that one. Yes sir, ಬೆಳೆದಿದ್ದ ಬೆಳೆ ಏನಾದರೂ ಲೇಬರ್ಸ್ಗೆ ಕೊಟ್ಟಿದ್ನ farmer consider ಮಾಡೋದಿಲ್ಲ, he will ignore of that one. Yes sir, so what this farm accounting rules ಪ್ರಕಾರ ಸೊ ಆ ಕೈಂಡ್ ಅಲ್ಲಿ ಕೊಟ್ಟಿದ್ದು ಇದನ್ನು ವೇಜಸ್ ಅಂತಾನೆ ಕನ್ಸಿಡರ್ ಮಾಡಬೇಕು. ಆಮೇಲೆ ಇಫ್ ಅ ಫಾರ್ಮರ್ ಇಸ್ ಯೂಸಿಂಗ್ ಫಾರ್ ಹಿಸ್ ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್, ದ ಕ್ರಾಪ್ಸ್ ಇಸ್ ಯೂಸಿಂಗ್ ಫಾರ್ ಹಿಸ್ ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್, ಈವನ್ ದಟ್ ಶುಡ್ ಆಲ್ಸೋ ಬಿ ವ್ಯಾಲ್ಯೂಡ್ ಇನ್ ಮನಿ ಅಂಡ್ ದಟ್ ಶುಡ್ ಬಿ ಕನ್ಸಿಡರ್ ಅಂತ ಡ್ರಾಯಿಂಗ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕು. ಆಮೇಲೆ ಸಪ್ರೇಟ್ ಅಕೌಂಟ್ ಮೇಂಟೈನ್ ಮಾಡಬೇಕು. ಫಾರ್ಮ್ ಆಕ್ಟಿವಿಟಿಗೆ ಬೇರೆ ಅಕೌಂಟು ಅಂಡ್ ಫಾರ್ ದಿ ಪರ್ಸನಲ್ ಅಕೌಂಟ್ಗೆ ಬೇರೆ ಇದನ್ನ ಅಕೌಂಟ್ ನ ಓಪನ್ ಮಾಡಿ we have to segregate the account. Yes, and in order to know a proper expenses of a farm accounting and a proper income from a farm accounting. Yes, and farm activity ಇಂದ ಎರಡು ಅಕೌಂಟ್ ನ ಮೆಸಪ್ ಮಾಡೋದ್ರಿಂದ, ಎರಡು ಅಕೌಂಟ್ ನ ಮಿಕ್ಸ್ ಮಾಡೋದ್ರಿಂದ, ಪರ್ಸನಲ್ ಎಕ್ಸ್ಪೆನ್ಸಸ್ ಒಂದೇ ಅಕೌಂಟ್ ಇಂದ ಫಾರ್ಮ್ ಆಕ್ಟಿವಿಟಿ ಎಕ್ಸ್ಪೆನ್ಸ್ ಒಂದೇ ಅಕೌಂಟ್ ಇಂದ ಹ್ಯಾಂಡಲ್ ಮಾಡೋದ್ರಿಂದ ದ ಫಾರ್ಮರ್ ವಿಲ್ ನಾಟ್ ಗೆಟ್ ಅನ್ ಕ್ಲಿಯರ್ ಪಿಕ್ಚರ್ ಆಫ್ ಕರೆಕ್ಟ್ ಎಕ್ಸ್ಪೆನ್ಸಸ್ ಆಫ್ ಫಾರ್ಮ್ ಆಕ್ಟಿವಿಟಿ. ಸೊ ಏನ್ ಹೇಳುತ್ತೆ ಅಂತಂದ್ರೆ ಬೇರೆ ಬೇರೆ ಸಪ್ರೇಟ್ ಅಕೌಂಟ್ ನ ಮೇಂಟೈನ್ ಮಾಡಬೇಕು. ಅಂಡ್ ಆಲ್ಸೋ ಇಫ್ ದಿ ಮನಿ ಅವ್ರನ್ನೇ ಲೇಬರ್ ಆಗಿ ವರ್ಕ್ ಮಾಡಕ್ಕಿದ್ರೆ, ಅಂದ್ರೆ ಇಫ್ ಫ್ಯಾಮಿಲಿ ಮೆಂಬರ್ಸ್ ಆಲ್ಸೋ ಪುಟ್ ದೇರ್ ಆಸ್ ಅನ್ ಲೇಬರರ್ಸ್, ಅಂದ್ರೆ ಫ್ಯಾಮಿಲಿದವರೇ ವರ್ಕ್ ಮಾಡಕ್ಕಿದ್ರು ಅಂದ್ರೆ ಫಾರ್ಮ್ನಾಗ ಅವ್ರನ್ನೂ ಲೇಬರ್ ಅಂತ ಕನ್ಸಿಡರ್ ಮಾಡಿ ಅವ್ರನ್ನ ಎಕ್ಸ್ಪೆನ್ಸಸ್ ಅಂತ ಹೇಳಿ ಟ್ರೀಟ್ ಮಾಡಬೇಕು. ಎಸ್ ಅಲ್ಲ. ಅಂಡ್ ಇಫ್ ಅ ಫಾರ್ಮರ್ ಇಸ್ ಇನ್ವಾಲ್ವ್ಡ್ ಇನ್ ಮೋರ್ ದೆನ್ 2-3 ಆಕ್ಟಿವಿಟೀಸ್. ಎಸ್ ಅಲ್ಲ. ಸೊ ಫಾರ್ಮರ್ ಇಸ್ ಇನ್ವಾಲ್ವ್ಡ್ ಇನ್ ಲೈಕ್ ಅಗ್ರಿಕಲ್ಚರ್ನಾಗೂ ಇನ್ವಾಲ್ವ್ ಆಗಿಲ್ಲ, ಡೈರಿ ಸೆಕ್ಷನ್ನಾಗೂ ಇನ್ವಾಲ್ವ್ ಆಗಿಲ್ಲ, ಆಮೇಲೆ ನರ್ಸರಿ ಆರ್ ಇಟ್ ಮೇ ಬಿ ಲೈಕ್ ಲೈಫ್ ಸ್ಟಾಕ್ ಸೆಕ್ಷನ್. ಎಸ್ ಅಲ್ಲ. ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಹೈನುಗಾರಿಕೆ, ಈ ತರದ್ರ ಒಂದು 2-3 ಆಕ್ಟಿವಿಟಿದಾಗ ಇನ್ವಾಲ್ವ್ ಆಗಿದ್ದಂದ್ರೆ ಫಾರ್ಮರ್ ಆ 2-3 ಆಕ್ಟಿವಿಟಿ ಪ್ರಾಫಿಟ್ ನ ಸಪ್ರೇಟ್ ಆಗಿ ಕನ್ಸಿಡರ್ ಮಾಡಬೇಕು. ಎಸ್ ಅಲ್ಲ. ಸೊ ಅಂಡ್ ಆಲ್ಸೋ ಬೇರೆ ಬೇರೆ ಆಕ್ಟಿವಿಟಿಗೆ ಒಂದೇ ಮಷಿನರಿನ ಯೂಸ್ ಮಾಡಾತಿದ್ದಂದ್ರೆ, ಒಂದೇ ಎಕ್ವಿಪ್ಮೆಂಟ್ ಯೂಸ್ ಮಾಡಾತಿದ್ದಂದ್ರೆ ಆ ಎಕ್ವಿಪ್ಮೆಂಟ್ ಯಾವ್ಯಾವ ಆಕ್ಟಿವಿಟಿಗೆಲ್ಲ ಯೂಸ್ ಮಾಡಿರ್ತಾರಲ್ಲ ಅದನ್ನ ಸಪ್ರೇಟ್ ಎಕ್ಸ್ಪೆನ್ಸಸ್ ಅಂತ ಹೇಳಿ ಟ್ರೀಟ್ ಮಾಡಬೇಕು. ಎಸ್ ಅಲ್ಲ. ಸೊ ದೀಸ್ ಆರ್ ದಿ ಟ್ರಾನ್ಸಾಕ್ಷನ್ಸ್ ವಿ ಹ್ಯಾವ್ ಡಿಸ್ಕಸ್ಡ್. ಈ ತರ ಎಲ್ಲ ಟ್ರಾನ್ಸಾಕ್ಷನ್ ಬಂದಿರ್ತಾವೆ. Yes, sir. So these are the features. Yes, sir. So objectives. What is the main object of form accounting? What is the reason to maintain a form accounting? Why this concept has been introduced to like a form accounting ಅನ್ನೋದು ಎದಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ? ಫಾರ್ಮರ್ಸ್ ಎದಕ್ಕೆ ಅಕೌಂಟ್ಸ್ ನ ಮೇಂಟೈನ್ ಮಾಡಬೇಕು, ಅವ್ರಿಗೆ ಮಾಡೋ ಕೆಲಸ ಇರೋದು ಫಾರ್ಮ್ನಾಗ ಎಷ್ಟು ಆಕ್ಟಿವಿಟಿ ಇರ್ತಾರೆ, ಎಷ್ಟು ಕೆಲಸ ಇರ್ತಾವಿಲ್ರಿ ಅಗ್ರಿಕಲ್ಚರ್ನಾಗ ಅಂತಂದ್ರೆ ಇಟ್ ಇಸ್ ನಾಟ್ ಅನ್ ಈಸಿ ಟಾಸ್ಕ್. they will be having so much of work. Yes, along with that work, if they have to maintain the accounts, it's not an easy task. And also, usually farmers is an uneducated. Yes, they will be they are not an educated or customer knowledge irudiಲ್ಲ ಅದು accounts. Yes, so farm accounting ಎದಕ್ಕೆ maintain ಮಾಡಬೇಕು? Yes, so the reason behind maintaining a farm accounting is to know the like what is the position, what is the financial position for the farmer. Yes, and what is the cost, how much cost the farmer is incurring to manufacture or produce the product. ಎಷ್ಟು ಕಾಸ್ಟ್ ಇನ್ಕರ್ ಮಾಡತಾನು ಆ ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡೋದಕ್ಕೆ, ಎಷ್ಟು ಕಾಸ್ಟ್ ಇನ್ಕರ್ ಮಾಡತಾನು, ಅವ್ನಿಗೆ ಎಷ್ಟು ಪ್ರಾಫಿಟ್ ಆಗತ್ತದ. ಅಂಡ್ ಆಲ್ಸೋ he can take a decisions regarding the crop. Yes, we can make a comparison ಅನ್ನೋದು. Yes, so ಇವೆಲ್ಲ ಡಿಸಿಷನ್ಸ್ ತಗೊಳ್ಳೋದಕ್ಕೆ. ಅಂಡ್ ಆಲ್ಸೋ he can know how much return is getting on his investment. ಎಸ್ ಸರ್, ಎಷ್ಟು ರಿಟರ್ನ್ ಸಿಗತ್ತದ, ಅವ್ನ ಇನ್ವೆಸ್ಟ್ಮೆಂಟ್ ಮೇಲೆ ಎಷ್ಟು ರಿಟರ್ನ್ ಸಿಗತ್ತದ. ಸೊ ಈ ತರ ಎಲ್ಲ ನೋಡೋದಕ್ಕೆ, ಈ ತರ ಎಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಫಾರ್ಮ್ ಅಕೌಂಟಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಓಕೆ, ಸೊ ಆಸ್ ಯು ನೋ ದಟ್ ಈಗಂತೂ ಫಾರ್ಮರ್ ಸ್ಟ್ರೈಕ್ ಆಗತ್ತದ. ಎಸ್ ಅಮ್ಮ, ದ ರೀಸನ್ ಇಸ್ ದಟ್
actually according to that policy, the farmer can sell the goods anywhere and like wherever he wants. Yes or no? So APMC ದಾಗ ತಂದು sell ಮಾಡ್ಬೇಕಂತ ಏನಿಲ್ಲ. Yes or no? So according to the policy of the Farm Act policy ಪ್ರಕಾರ ಫಾರ್ಮರ್ ಬಂದ್ಬಿಟ್ಟು ಎಲ್ಲಿ ಬೇಕಾದ್ರೂ ಗೂಡ್ಸ್ ನ ತಾನು ಪ್ರೊಡ್ಯೂಸ್ ಮಾಡಿದ ಗೂಡ್ಸ್ ನ ಎಲ್ಲಿ ಬೇಕಾದ್ರೂ ಸೆಲ್ ಮಾಡಬಹುದು. ಎಸ್ ಅನ್ನ. ಸೊ ಅಕಾರ್ಡಿಂಗ್ ಟು ದಟ್ ಪಾಲಿಸಿ ಯೂಶಲಿ ಮೊದಲೆಲ್ಲ ಏನಾಗ್ತಿತ್ತು, APMC ದಾಗ ತಂದು ಸೇಲ್ ಮಾಡಿ ಏಜೆಂಟ್ ಥ್ರೂ ಫಾರ್ಮರ್ಸ್ ಏನ್ ಮಾಡ್ತಿದ್ರು, ತಾವು ಪ್ರೊಡ್ಯೂಸ್ ಮಾಡಿದ ಪ್ರಾಡಕ್ಟ್ ನ ಸೆಲ್ ಮಾಡಿಸ್ತಿದ್ರು. ಎಸ್ ಅನ್ನ. ಏಜೆಂಟ್ ಇರ್ತಿದ್ದ ಅಲ್ಲಿ. ಸೊ ಈಗ ಏಜೆಂಟ್ ರಿಕ್ವೈರ್ಡ್ ಆಗುದಿಲ್ಲ. ಎಸ್ ಅನ್ನ. ಯೂಶಲಿ ಏನಾಗ್ತಿತ್ತು ಅಂದ್ರೆ ಏಜೆಂಟ್ ಥ್ರೂ ಸೆಲ್ ಮಾಡಿಸೋದ್ರಿಂದ ಏಜೆಂಟ್ಗೆ ಬಹಳಷ್ಟು ಕಮಿಷನ್ ಸಿಗ್ತಿತ್ರಿ. ಎಸ್ ಅನ್ನ. ಅವನು ಫಾರ್ಮರ್ಸ್ ಹತ್ರ ಇಂದ 10 ರೂಪಾಯಿಗೆ ಗೂಡ್ಸ್ ನ ತಗೊಂಡ್ಬಂದು ಇಲ್ಲಿ ಮಾರ್ಕೆಟ್ ನಾಗ ಎಷ್ಟು ರೂಪಾಯಿಗೆ, ಒಂದು 50 ರೂಪಾಯಿನೋ 50 ರೂಪಾಯಿನೂ ಇಲ್ರಿ 100 ರೂಪಾಯಿ ಬೇಕಾದ್ರೂ ಸೆಲ್ ಮಾಡ್ತಿದ್ರು ಏಜೆಂಟ್ಸ್. ಎಸ್ ಅನ್ನ. ಅಲ್ಲಿ ಕಷ್ಟಪಟ್ಟು ದುಡಿಯೋದು ಫಾರ್ಮರ್ಸ್ ಆಗ್ತಿದ್ರು, ಇಲ್ಲಿ ನಡು ಇನ್ಕಮ್ ಮಾಡ್ಕೊಂತಿದ್ದು ಏಜೆಂಟ್ಸ್ ಆಗ್ತಿದ್ರು. ಎಸ್ ಅನ್ನ. ಸೊ ಇನ್ ಆರ್ಡರ್ ಟು ಅವಾಯ್ಡ್ ದಟ್ ಒನ್ ಫಾರ್ಮ್ ಆಕ್ಟ್ ದಲ್ಲಿ ಒಂದ್ 3-4 ಲಾಸ್ ನ ಚೇಂಜ್ ಮಾಡ್ಯಾರ. Yes or no? But farmers are not agreeing to that one. Yes or no? So like actually as per my knowledge that policy is correct only. Policy correct adare, but the farmer thinking is in a different way. Yes or no? I would say everyone has a bit of knowledge regarding that Farm Act. Yes or no? ಸ್ವಲ್ಪ ಅದು ನಾಲೆಜ್ ಅದ ಅಂತ ಅನ್ಕೊಳ್ತೀನಿ. ಅಟ್ಲೀಸ್ಟ್ ಆ ಡೆಲ್ಲಿದಾಗ ನೋಡತ್ತಿರೋ ಸ್ಟ್ರೈಕ್ ಆದ್ರೂ ಸ್ವಲ್ಪ ಕಣ್ಮುಂದದ ಅನ್ಕೊಳ್ತೀನಿ. ಎಸ್ ಅನ್ನು. ಸೊ ಏನು ಗೊತ್ತಿಲ್ಲ ಅನ್ನೋ ತರ ಏನಿಲ್ಲ. ಎಸ್ ಅನ್ನು. ಸೊ the reason behind the farm accounting edit maintain ಮಾಡಬೇಕು farmers, why they have to maintain another farm accounting in order to know that how much cost they are incurring and how much profit they are making by producing that crop. Yes, and what is their financial position, and even they can get a loan from a bank. Yes, and financial statement na present ಮಾಡೋ through the farmer can get a loan, and also they can claim for a government subsidies. Yes, no subsidies provide ಮಾಡ್ತಿರ್ತಾವ, ಅದನ್ನೆಲ್ಲ claim ಮಾಡ್ಕೊಬಹುದು. And even they can know check their financial positions things and all. Yes, no. So ಇವೆಲ್ಲ ಬೆನಿಫಿಟ್ಸ್ ಸಿಗೋದ್ರಿಂದ ಫಾರ್ಮ್ ಅಕೌಂಟಿಂಗ್ ಮೇಂಟೈನ್ ಮಾಡೋದ್ರಿಂದ ಈ ತರ ಎಲ್ಲ ಬೆನಿಫಿಟ್ಸ್ ಆಗ್ತವೆ. ಓಕೆ, ಐ ಹೋಪ್ ಎವ್ರಿವನ್ ಇಸ್ ಕ್ಲಿಯರ್ ವಿತ್ ಫೀಚರ್ಸ್, objectives, meaning, farm activities of the ಯಾವ್ಯಾವೆಲ್ಲ ಬರ್ತಾವು. Yes or no? These are all the things we have discussed. What are all the activities has been involved in the farming. Yes or no? Farming ಅಂದ್ರೆ ಅಗ್ರಿಕಲ್ಚರ್ ಬರ್ತದ, ಹಾರ್ಟಿಕಲ್ಚರ್ ಬರ್ತದ, ನರ್ಸರಿ ಬರ್ತದ, ಪೊಲ್ಟ್ರಿ ಬರ್ತದ, ಲೈಫ್ ಸ್ಟಾಕ್ ಬರ್ತದ. ಎಸ್ or no? ಡೈರಿ ಸೆಕ್ಷನ್ ಬರ್ತದ. ಎಸ್ or no? ಸೊ ಈ ಎಲ್ಲ ಆಕ್ಟಿವಿಟಿ ನನ್ನ ಕ್ಲಬ್ ಮಾಡಿ ನಾವು ಫಾರ್ಮ್ ಆಕ್ಟಿವಿಟಿ ಅಂತ ಹೇಳಿ ಕರಿತೀವಿ. ಬರೀ ಫಾರ್ಮ್ ಆಕ್ಟಿವಿಟಿ ಅಂದ್ರೆ ಬರೀ ಅಗ್ರಿಕಲ್ಚರ್ ಒಂದೇ ಅಲ್ಲ. ಅಗ್ರಿಕಲ್ಚರ್ ಬಂತು, ಹಾರ್ಟಿಕಲ್ಚರ್ ಬಂತು, ನರ್ಸರಿ ಬಂತು, ಲೈಫ್ ಸ್ಟಾಕ್ ಬಂತು. ಎಸ್ ಅನ್ನು. ಫಿಶಿಕಲ್ಚರ್ ಬರ್ತದ, ಸೆರಿಕಲ್ಚರ್ ಬರ್ತದ. ಎಸ್ ಅನ್ನು. ರೇಷ್ಮೆ ಹುಳು ಸಾಕಾಣಿಕೆ, ಆಮೇಲೆ ಮೀನುಗಾರಿಕೆ, ಹೈನುಗಾರಿಕೆ. ಎಸ್ ಅನ್ನು. ಇವೆಲ್ಲನೂ ನಾವು ಸೇರಿಸಿ ಫಾರ್ಮ್ ಆಕ್ಟಿವಿಟಿ ಅಂತ ಹೇಳಿ ಕರಿತೀವಿ. Okay, so I hope that everyone is clear with an introduction. Farm accounting eduk use ada. Okay, so farm activity transaction hengikella bartavu. Okay, so last class na ನಾನು features of certain farm transactions discuss ಮಾಡಿದ್ದೆ. ಎಸ್ ಅನ್ನು. ಸೊ ಅದೇ wages ಅಂತ ಹೇಳಿ ಕನ್ಸಿಡರ್ ಮಾಡೋದು, drawings ಅಂತ ಹೇಳಿ ಕನ್ಸಿಡರ್ ಮಾಡೋದು. ಎಸ್ ಅನ್ನು. ಸಪ್ರೇಟ್ ಅಕೌಂಟ್ ಮೇಂಟೈನ್ ಮಾಡೋದು, ಲೇಬರ್ಸ್ ಮನಿ ಅವರು ಇನ್ವಾಲ್ವ್ ಆಗಿದ್ರೂ ಅವ್ರನ್ನೂ ಲೇಬರ್ ಅಂತ ಹೇಳಿ ಟ್ರೀಟ್ ಮಾಡೋದು. ಎಸ್ ಅನ್ನು. ಒಂದು ಈಗ ಕ್ರಾಪ್ ನ ಬೆಳೆದಿದ್ದ ನಾ ಡೈರಿ ಸೆಕ್ಷನ್ ಯೂಸ್ ಮಾಡತ್ತಿರ್ತೀನಿ. ಸೊ ಅಲ್ಲಿ ಹೆಂಗ್ ಅಕೌಂಟ್ಸ್ ನ ಅಡ್ಜಸ್ಟ್ ಮಾಡಬೇಕು. ಎಸ್ ಅನ್ನು. ಪ್ರಾಬ್ಲಮ್ ಸ್ಟಾರ್ಟ್ ಮಾಡಿದ ತಕ್ಷಣ ಯು ವಿಲ್ ಕಮ್ಸ್ ಟು ನೋ, ಅವಾಗ ಪ್ರಾಬ್ಲಮ್ ನಾಗ ಸ್ಟಾರ್ಟ್ ಮಾಡ್ತೀನಲ್ಲ ಅವಾಗ ಯು ವಿಲ್ ಗೆಟ್ ಸಮ್ ಐಡಿಯಾಸ್. ಓಕೆ, ಈ ತರ ಕನೆಕ್ಟಿವಿಟಿ ಇದೆ ಅಂತ ಹೇಳಿ. ಸೊ ಒಂದೇ ಸಲಿ ಲೈಕ್ through theory it is difficult to understand. Yes, and theory through ಹೇಳೋದಕ್ಕಿಂತ problematic ನಾಗ ನಿಮ್ಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ತದೆ. Okay, so the next what we will discuss means we will discuss with a format. Okay, so this is a format of crop accounting. Okay, so crop accounting ಅಲ್ಲಿ this is actually ಇದು ಸೆರಿಕಲ್ಚರ್ ಇರ್ಬೋದು, ಫಿಸಿಕಲ್ಚರ್ ಇರ್ಬೋದು, ಲೈಫ್ ಸ್ಟಾಕ್ ಒಂದ್ ಅದ ರೀ. ಓಕೆ, ಸೊ ಈ ಎಲ್ಲಾ ಅಕೌಂಟ್ಸ್ ಫಾರ್ಮ್ಯಾಟ್ ಒಂದೇ ತರ ಇರ್ತದೆ. ಓಕೆ, ಆಲ್ ದಿ ಫಾರ್ಮ್ ಆಕ್ಟಿವಿಟಿ ಏನೇನೋ ಫಾರ್ಮ್ ಆಕ್ಟಿವಿಟಿ ಹೇಳಿದ್ದೆ ನಾವು, ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಸೆರಿಕಲ್ಚರ್, ಫಿಸಿಕಲ್ಚರ್, ಎಲ್ಲಾ ಫಾರ್ಮ್ ಆಕ್ಟಿವಿಟಿದು
ಫಾರ್ಮ್ಯಾಟ್ ಒಂದೇ ಇರ್ತದ. ಸೊ ಐ ಹ್ಯಾವ್ ಟೇಕನ್ ಟೂ ಫಾರ್ಮ್ಯಾಟ್ಸ್, ಒಂದು ಕ್ರಾಪ್ ಅಕೌಂಟ್ ಮತ್ತೆ ಲೈಫ್ ಸ್ಟಾಕ್ ಅಕೌಂಟ್. ಇಟ್ಸ್ ಟೂ ಇಂಪಾರ್ಟೆಂಟ್. ನಮ್ಮ ಮೇನ್ ಆಗಿ ನಾವು ಡಿಸ್ಕಸ್ ಮಾಡಬೇಕಾಗಿದ್ದ ಇವು ಎರಡೇ ಅಕೌಂಟ್. ಓಕೆ, ಸೊ 5 ಮಾರ್ಕ್ಸ್ ಅಂತೂ ಕ್ರಾಪ್ ಅಕೌಂಟಿಂಗ್ ಮತ್ತೆ ಲೈಫ್ ಸ್ಟಾಕ್ ಅಕೌಂಟಿಂಗ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ಫಾರ್ 5 ಮಾರ್ಕ್ಸ್ from the point of view of a 5 marks, crop accounting and the livestock accounting, it will be a very important. Okay, so as you are a commerce students, everyone know to prepare a trading account. Yes sir, trading account ಮಾಡೋದಕ್ಕೆ ಎಲ್ಲರಿಗೂ ಗೊತ್ತಿರ್ತದೆ. Yes sir, so it is a similar to a trading account. Okay, so crop accounting ಮತ್ತೆ ಈ ಎಲ್ಲ ಏನು ಫಾರ್ಮ್ ಅಕೌಂಟಿಂಗ್ ಅದಾವ ನೋಡ್ರಿ, ಫಾರ್ಮ್ ಆಕ್ಟಿವಿಟಿ ಅಕೌಂಟ್ಸ್ ಎಲ್ಲ ಏನದ ನೋಡ್ರಿ, ಎಲ್ಲಾನು ಟ್ರೇಡಿಂಗ್ ಅಕೌಂಟ್ ತರನೇ ಇರ್ತದೆ. ಇಟ್ ಇಸ್ ಸಿಮಿಲರ್ ಟು ಅನ್ ಟ್ರೇಡಿಂಗ್ ಅಕೌಂಟ್. ಕ್ರಾಪ್ ಅಕೌಂಟಿಂಗ್ ಆಗಿರ್ಬೋದು, ಇಲ್ಲ ಲೈಫ್ ಸ್ಟಾಕ್ ಅಕೌಂಟಿಂಗ್ ಆಗಿರ್ಬೋದು, ಇವೆಲ್ಲ ಅಕೌಂಟ್ ಇಟ್ ಇಸ್ ಸಿಮಿಲರ್ ಟು ಅನ್ ಟ್ರೇಡಿಂಗ್ ಅಕೌಂಟ್ ಓನ್ಲಿ ದ ಟ್ರಾನ್ಸಾಕ್ಷನ್ ಹ್ಯಾಸ್ ಬಿನ್ ಡಿಫರ್. ಓಕೆ, ಒಳಗಿನ ಟ್ರಾನ್ಸಾಕ್ಷನ್ಸ್ ಏನೇನು ಇರ್ತಾವ ನೋಡ್ರಿ ಅವು ಡಿಫರ್ ಅದಾವೆ. Okay, so as you know that on the debit side of the trading account, what are all the things we will take? We will take it an opening stock. Yes or no? Everyone are listening or not? Everyone are listening or not, guys? Okay, so ಎಷ್ಟೊಂದು ಜನ ಅಡ್ಮಿಟ್ ಮಾಡ್ಕೊಂಡಿಲ್ಲ ನಾನು. Okay, so it is like the crop accounting and the farm accounting, crop accounting and the livestock accounting format. It is similar to a trading account. It is a similar to a trading account. So trading account ಅಲ್ಲಿ ನಿಮಗೆ ಗೊತ್ತದ, the first item on the trading account ಅಲ್ಲಿ the first item ಏನ್ ಬರ್ತದ್ರಿ, opening stock. Yes, no, the first item will be the opening stock. You can see on the slide that debit side of the crop accounting on the debit side of the crop accounting, what are all the items you people will be having it? First will be corn. Okay, opening stock color, growing crops, fertilizers. Okay, these things and all we will consider as an opening stock. And purchases ಬರ್ತದ್ರಿ. Okay, so ಇದ್ರಲ್ಲಿಲ್ಲ purchases ಬರ್ತದ and wages and the salaries. Okay, so actually trading account ಅಲ್ಲಿ first opening stock, ಆಮೇಲೆ purchases, ಆಮೇಲೆ we will take all the direct expenses. Yes or no? We will take all the direct expenses. Normal trading account, complete trading account prepare ಮಾಡ್ಬೇಕಂತಂದ್ರೆ debit side of the trading account ಯಾವ items ಬರ್ತಾವಂತಂದ್ರೆ opening stock and purchases and all the direct expenses. Yes or no? So indirect expenses P&L account ಅಲ್ಲಿ ಹೋಗುತ್ತೆ. Yes or no? So direct expenses ಅಂತಂದ್ರೆ ಹೆಂಗೆ, which is directly related to that activity. Yes or no? So all the direct ಅಂದ್ರೆ means the expenses which is related directly with the manufacturing of that product. Yes or no? Fuel and power, water, gas. Yes or no? So ಇವೆಲ್ಲ ನಾವು ಏನಂತ ಕನ್ಸಿಡರ್ ಮಾಡ್ತೀವಿ, ಕಂಪ್ನಿ ಟ್ರೇಡಿಂಗ್ ಅಕೌಂಟ್ ಪ್ರಿಪೇರ್ ಮಾಡ್ಬೇಕಂದಾಗ ನಾವು ಡೈರೆಕ್ಟ್ ಅಂತ ಹೇಳಿ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಇಲ್ಲಿನೂ ಹಂಗೆ ಆಗ್ತದೆ. ಸೊ ಆಲ್ ದಿ ಡೈರೆಕ್ಟ್ ಎಕ್ಸ್ಪೆನ್ಸಸ್ ವಿ ವಿಲ್ ಟೇಕ್ ಇನ್ ದಿ trading account of the ಅಂದ್ರೆ means a crop accounting. So I said first debit side of the trading account ಏನಿರ್ತದ, opening stock ಇರ್ತದ, ಆಮೇಲೆ purchases ಬರ್ತದ. Okay, wages and salary also is a direct. Okay, so wages on a laborers. Okay, so the laborers who are involved in growing of crops, cultivation irbodu. Okay, so idu. Okay, and the livestock expenses. Okay, so livestock expenses, crop expenses, irrigation expenses, rent and taxes, repairs, other expenses. Okay, so depreciation. So these are the direct expenses which is related to a crop. Okay, so these are the direct expenses which is related to a crop. Okay, so all the trading account. First ನೀವು ಇಮ್ಯಾಜಿನ್ ಮಾಡ್ಕೊಳ್ರಿ, ಇಮ್ಯಾಜಿನ್ ದಿ ಟ್ರೇಡಿಂಗ್ ಅಕೌಂಟ್ ಹೌ ಯೂಸ್ ಟು ಪ್ರಿಪೇರ್ ರಿಲೇಟೆಡ್ ಟು ಅನ್ ಕಂಪನಿ ಟ್ರೇಡಿಂಗ್ ಅಕೌಂಟ್ ನೀವು ಹೆಂಗ್ ಪ್ರಿಪೇರ್ ಮಾಡ್ತಿದ್ರಿ. ಎಸ್, ಇಟ್ ಇಸ್ ಸಿಮಿಲರ್ ಟು ದಟ್ ಟ್ರೇಡಿಂಗ್ ಅಕೌಂಟ್ ಓನ್ಲಿ ಬಟ್ ವಿತ್ ಅ ಚೇಂಜಸ್ ಆಫ್ ಸರ್ಟನ್ ಐಟಮ್ಸ್. ಓಕೆ, ಬರೀ ಐಟಮ್ಸ್ ಅಷ್ಟೇ ಚೇಂಜ್ ಅದಾವ್ರಿ, ಬಟ್ ದ ಫಾರ್ಮ್ಯಾಟ್ ಆಗಿರ್ಬೋದು ಅಂಡ್ ಇವನ್ ದಿ ಲೈಕ್ ದ ಥಿಂಗ್ಸ್.
ಫಸ್ಟ್ ಓಪನಿಂಗ್ ಸ್ಟಾಕ್, ಆಮೇಲೆ ಪರ್ಚೇಸಸ್, ಆಮೇಲೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ನ ಹೆಂಗ್ ತಗೊಂತಿದ್ವಿ ನೋಡಿ ಹಂಗೆ ಅದಾವ. ಬರೀ ಒಳಗಿನ ಐಟಮ್ಸ್ ಅಷ್ಟೇ ಚೇಂಜ್ ಅದಾವ ಹೊತ್ತು ಫಾರ್ಮ್ಯಾಟ್ ಇಟ್ ಇಸ್ ಸಿಮಿಲರ್ ಟು ಅನ್ ಕಂಪ್ನಿ ಟ್ರೇಡಿಂಗ್ ಅಕೌಂಟ್. ಸೊ ಆಸ್ ನೀವು 2 ವರ್ಷ ಕಾಮರ್ಸ್ ಕಲ್ತಿರೋದ್ರಿಂದ ನಿಮ್ಗೆ ಗೊತ್ತದ ಟ್ರೇಡಿಂಗ್ ಅಕೌಂಟ್ ಹೆಂಗ್ ಪ್ರಿಪೇರ್ ಮಾಡ್ಬೇಕು ಅಂತ ಹೇಳಿ. ದ ಫಾರ್ಮ್ಯಾಟ್ ಇಟ್ ಇಸ್ ಸಿಮಿಲರ್ ಟು ಟ್ರೇಡಿಂಗ್ ಅಕೌಂಟ್ ಓನ್ಲಿ ವಿತ್ ದ ಚೇಂಜಸ್ ಆಫ್ ಸಡನ್ ಐಟಮ್ಸ್. ಒಳಗಿನ ಐಟಮ್ ಅಷ್ಟೇ ಚೇಂಜ್ ಅದಾವ್ರಿ. ಇವನ್ ಅದ್ರಾಗೂ ಅಷ್ಟೇ ರೆಂಟ್, ಸ್ಯಾಲರಿ, ರಿಪೇರ್ಸ್ ಯೂಶಲಿ ಏನಾಗ್ತಿತ್ತು ಅಂದ್ರೆ ಇವೆಲ್ಲ ನಾವು P&L ಅಕೌಂಟ್ ಅಲ್ಲಿ ತಗೋತಿದ್ವಿ, ಕಂಪ್ನಿ P&L ಅಕೌಂಟ್ ಅಲ್ಲಿ ತಗೋತಿದ್ವಿ. ಬಟ್ ಇಟ್ ಇಸ್ ದಿಸ್ ಇವೆಲ್ಲ ಏನದ ನೋಡ್ರಿ, ಇವು ರಿಲೇಟೆಡ್ ಟು ಡೈರೆಕ್ಟ್ ರಿಲೇಟೆಡ್ ಆಗಿರೋದ್ರಿಂದ ವಿ ಆರ್ ಟೇಕಿಂಗ್ ಇನ್ ದಿ P&L ಇನ್ ದಿ ಟ್ರೇಡಿಂಗ್ ಅಕೌಂಟ್ ಅಲ್ಲಿ. ನಾವು ಇದನ್ನ ಟ್ರೇಡಿಂಗ್ ಅಕೌಂಟ್ ಅಂತ ಕರೆಯೋದಿಲ್ಲ. ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಶನ್ ವಿ ವಿಲ್ ನಾಟ್ ಕಾಲ್ ಇಟ್ ಇಸ್ ಅ ಟ್ರೇಡಿಂಗ್ ಅಕೌಂಟ್. ಫಾರ್ಮ್ ಅಕೌಂಟಿಂಗ್ ಅಲ್ಲಿ ನಾವು ಕ್ರಾಪ್ ಅಕೌಂಟಿಂಗ್ ಅಂತಾನೆ ಹೇಳಿ ಕರಿತೀವಿ. ವಿ ವಿಲ್ ನಾಟ್ ಕನ್ಸಿಡರ್ ಆಸ್ ಅ ಟ್ರೇಡಿಂಗ್ ಅಕೌಂಟ್. ಓನ್ಲಿ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ಐ ಆಮ್ ಟೆಲ್ಲಿಂಗ್ ಇಟ್ ಇಸ್ ಸಿಮಿಲರ್ ಟು ಅ ಟ್ರೇಡಿಂಗ್ ಅಕೌಂಟ್ ಆಫ್ ಅ ಕಂಪನಿ. ನಿಮ್ ಅಂಡರ್ಸ್ಟ್ಯಾಂಡಿಂಗ್ ಸಂಬಂಧ ಹೇಳತ್ತೀನಿ ನಾನು. ಇಟ್ ಇಸ್ ಸಿಮಿಲರ್ ಟು ಅ ಟ್ರೇಡಿಂಗ್ ಅಕೌಂಟ್ ಆಫ್ ಅ ಕಂಪನಿ. ಇವನ್ ಯು ಕ್ಯಾನ್ ಗೆಟ್ ನಿಮ್ಗೂ ತಿಳಿಯತ್ತದ್ರಿ. When you come for on the credit side of this account, credit side one note sales ada. Yes sir. So usually alli ಏನು ಇರ್ತಿದ್ರಿ sales ಇರ್ತಿತ್ತು. Yes sir. On the credit side of the trading account, what items you used to find? It is sales only. Yes sir. Sales ada ನೋಡಿ, ಇಲ್ಲಿನ sales ada. And drawings. Yes sir. Drawings, ಈ drawings ಏನಂತಂದ್ರೆ it is used by the owner. A household ಬೆಳೆದಿದ್ದ ಬೆಳಿನ ನಾವು ಇದನ್ನ ಮಾಡ್ತಾನೆ ನೋಡ್ರಿ, ಓನರ್ ಯೂಸ್ ಮಾಡ್ತಾನೆ ನೋಡ್ರಿ. 10 ಚೀಲ ಗೋಧಿ ಬೆಳೆದಿತ್ತಂದ್ರೆ 2 ಚೀಲ ತನ್ನ ಮನೆಗಂತ ಇಟ್ಕೊಂಡು 8 ಚೀಲ ಮಾರ್ತಾನ್ರಿ. ಆ 2 ಚೀಲನ ಹಿಯರ್ ವಿ ಹ್ಯಾವ್ ಟು ಕನ್ಸಿಡರ್. ವೈ ವಿ ವಿಲ್ ಕನ್ಸಿಡರ್ ದಿ ಡ್ರಾಯಿಂಗ್ ಆನ್ ದಿ ಕ್ರೆಡಿಟ್ ಸೈಡ್ ಆಫ್ ದಟ್ ಅಕೌಂಟ್, ಕ್ರಾಪ್ ಅಕೌಂಟ್. ಯಾಕೆ ಕನ್ಸಿಡರ್ ಮಾಡ್ತೀವಿ ಅಂತಂದ್ರೆ ಸೆಲ್ ಆಗಿದೆ ಅಂತ ಹೇಳಿ. ಈಗ ನಾವು ಕ್ರೆಡಿಟ್ ಸೈಡ್ ತಗೊಂಡ್ವಿ ಅಂತಂದ್ರೆ ದಟ್ ಕ್ರಾಪ್ ಹ್ಯಾಸ್ ಬಿನ್ ರೆಡ್ಯೂಸ್ಡ್. ಸೆಲ್ ಆಗಿದೆ ಅಂತ ಕನ್ಸಿಡರ್ ಮಾಡೋ ಸಂಬಂಧ ವಿ ವಿಲ್ ಟೇಕ್ ಆನ್ ದಿ ಕ್ರೆಡಿಟ್ ಸೈಡ್ ಆಫ್ ದಿಸ್ ಅಕೌಂಟ್. ದ ರೀಸನ್ ಬಿಹೈಂಡ್ ಟೇಕಿಂಗ್ ದಿಸ್ ಡ್ರಾಯಿಂಗ್ಸ್ ಆನ್ ದಿ ಕ್ರೆಡಿಟ್ ನನ್ಗೆ ಗೊತ್ತಾಗ್ತದೆ, ಅದು ನಿಮ್ಮ ಇಂಟರ್ನೆಟ್ ಪ್ರಾಬ್ಲಮ್ ಬೇರೆ ಆಗುತ್ತೆ. ಓಕೆ, ಸೊ ದ ರೀಸನ್ ಬಿಹೈಂಡ್ taking this drawings on the credit side of this account, crop account ಅಂತಾನೆ ತಗೊಂಡು. ಕ್ರಾಪ್ ಅಕೌಂಟ್ ನಾಗ ಈ ಡ್ರಾಯಿಂಗ್ಸ್ ನ ನಾವ್ ಎದಕ್ಕೆ ಕ್ರೆಡಿಟ್ ಸೈಡ್ ತಗೊಂತೀವಿ ಅಂತಂದ್ರೆ ಇಟ್ ಇಸ್ ನಥಿಂಗ್ ಬಟ್ ದಸ್ ಇಟ್ ಹ್ಯಾಸ್ ಬಿನ್ ಸೋಲ್ಡ್ ಅಂತ ಹೇಳಿ, ಸೆಲ್ ಆಗಿದೆ ಅಂತ ಹೇಳಿ ಕನ್ಸಿಡರ್ ಮಾಡೋ ಸಂಬಂಧ ಅದನ್ನ ನಾವು ಡ್ರಾಯಿಂಗ್ಸ್ ನ ನಾವು ಕ್ರೆಡಿಟ್ ಸೈಡ್ ತಗೊಂತೀವಿ. ಓಕೆ, ಲೈಫ್ ಸ್ಟಾಕ್ ಮೀನ್ಸ್ ಕ್ರಾಪ್ ನ ಬೆಳೆದಿದ್ದ ಬೆಳಿನ ನಾನು ಲೈಫ್ ಸ್ಟಾಕ್ ಯೂಸ್ ಮಾಡಿದ್ದೀನಿ, ನಾನು ದನಗಳು ಮೇಯಿಸೋದಕ್ಕೆ ಯೂಸ್ ಮಾಡಿದ್ದೀನಿ, ನಾನು ದನಗಳಿಗೆ ಹಾಕಿದ್ದೀನಿ. ಓಕೆ, ಸೊ ಅವಾಗ ಏನಾಗ್ತದೆ, ನಾನು ಬೆಳೆದಿದ್ದ ಬೆಳೆ ಅಲ್ಲಿ ಕಡಿಮೆ ಆದಂಗಿಲ್ರಿ. ಎಸ್ ಅನು ಬೆಳೆ ಕಡಿಮೆ ಆಗಿದೆ ಅಂತ ಹೇಳಿ ಲೈಫ್ ಸ್ಟಾಕ್ ಅಂದ್ರೆ ಈ ಕ್ರಾಪ್ ನ ಬೆಳೆದಿದ್ನ ನಾನು ಅಂದ್ರೆ ಕ್ರಾಪ್ ಬೆಳೆದಿದ್ನ ಲೈಫ್ ಸ್ಟಾಕ್ ಸೆಕ್ಷನ್ ಗೆ ಯೂಸ್ ಮಾಡಾತೀನಿ. ವಾಟ್ ಎವರ್ ದಿ ಕ್ರಾಪ್ ಐ ಹ್ಯಾವ್ ಮ್ಯಾನುಫ್ಯಾಕ್ಚರ್ಡ್, ಸೊ ಆ ಮ್ಯಾನುಫ್ಯಾಕ್ಚರ್ ಮಾಡಿದ ಕ್ರಾಪ್ ನ ಪ್ರೊಡ್ಯೂಸ್ ಮಾಡಿದ ಕ್ರಾಪ್ ನ ನಾನು ಲೈಫ್ ಸ್ಟಾಕ್ ಗುನ್ನು ಕೊಟ್ಟಿದ್ದೀನಿ. 10 ಚೀಲ ಇದನ್ನಾಗಿತ್ತು ಗೋಧಿ ಜೋಳ ಬೆಳೆದಿದೆ. ಓಕೆ, ಆ ಕಣಿಕೆ ಏನಿರ್ತದೆ ನೋಡ್ರಿ, ಆ ಡ್ರೈ ಥಿಂಗ್ ಐ ಹ್ಯಾವ್ ಯೂಸ್ಡ್ ಫಾರ್ ಮೈ ಲೈಫ್ ಸ್ಟಾಕ್ ಯೂಸ್ ಮಾಡಿದ್ದೀನಿ. ಸೊ ಅದ್ರ ಇಟ್ ಇಸ್ ನಥಿಂಗ್ ಬಟ್ ನಂದು ಅಷ್ಟು ಐಟಮ್ ಸೆಲ್ ಆಗಿದೆ ಅಂತ ಹೇಳಿ. ವಾಟ್ ಎವರ್ ದಿ ಡ್ರಾಯಿಂಗ್ಸ್ ಇರ್ಬೋದು, ಲೈಫ್ ಸ್ಟಾಕ್ ಸೆಕ್ಷನ್ ಯೂಸ್ ಮಾಡಿದ್ದಾರೆ ಅಂತಂದ್ರೆ ನಂದು ಅಲ್ಲಿ ಸೆಲ್ ಆಗಿದೆ ಅಂತಾನೆ ನಾನು ಕನ್ಸಿಡರ್ ಮಾಡಬೇಕು. ಥಿಂಕಿಂಗ್ ಆ ತರ, ಬಟ್ ದಿ ಎಂಟ್ರಿ ವಿಲ್ ಬಿ ಡಿಫರ್. ಡ್ರಾಯಿಂಗ್ಸ್ ಅಂತ ಹೇಳಿ ಟ್ರೀಟ್ ಮಾಡೋದು, ಲೈಫ್ ಸ್ಟಾಕ್ ಅಂತ ಹೇಳಿ ಟ್ರೀಟ್ ಮಾಡೋದು, ಪ್ರಾಬ್ಲಮ್ಸ್ ಮಾಡುವಾಗ ಅರ್ಥ ಆಗ್ತದೆ. ಓಕೆ, ದನ್ ಲಾಸ್ಟ್ ಒನ್ ಇಸ್ ಅನ ಕ್ಲೋಸಿಂಗ್ ಸ್ಟಾಕ್. ಸೊ ಓಕೆ, ಇಟ್ ಇಸ್ ಸಿಮಿಲರ್ ಟು ಅನ ಟ್ರೇಡಿಂಗ್ ಓನ್ಲಿ. ಎಸ್ ಅನ, ಸೊ ಫಾರ್ಮೆಟ್ ನೋಡಿದ್ರೆ ಗೊತ್ತಾಗ್ತದೆ ಇಟ್ ಇಸ್ ಸಿಮಿಲರ್ ಟು ಅನ ಟ್ರೇಡಿಂಗ್ ಅಕೌಂಟ್ ಆಫ್ ಅನ ಕಂಪನಿ ಬಟ್ ವಿತ್ ಐಟಮ್ಸ್ ಚೇಂಜಸ್. ಎಸ್ ಅನ, ಒಳಗಿನ ಐಟಮ್ಸ್ ಅಷ್ಟೇ ಚೇಂಜ್ ರೀ. ನಾವು ಯೂಶುವಲಿ ಟ್ರೇಡಿಂಗ್ ಅಕೌಂಟ್ ನಾಗ ಡ್ರಾಯಿಂಗ್ಸ್ ಅದು ಬರುದಿಲ್ಲ. Yes sir. So we will not take any drawings on the trading account of a company. So firm ಇಲ್ಲ ಕಂಪನಿದಲ್ಲಿ ತಗೊಳ್ಳೋದಿಲ್ಲ. Yes sir. Here we have taken. Why we have taken means sell ಆಗಿದೆ ಅಂತ ಹೇಳಿ ಕನ್ಸಿಡರ್ ಮಾಡೋ ಸಂಬಂಧ. In order to know the clear profit of that crop. ಆ ಕ್ರಾಪ್ ಇಂದ ನನ್ಗೆ ಎಷ್ಟು ಪ್ರಾಫಿಟ್ ಆಗಿದೆ ಅಂತ ಹೇಳಿ. ಯೂಶುವಲಿ ಫಾರ್ಮರ್ ಏನ್ ಮಾಡ್ತಾನೆ, ಇಗ್ನೋರ್ ಮಾಡ್ಬಿಡ್ತಾನೆ. ಎಸ್ ಅನ್ನು ಅವ್ನ ಮನಿಗ ಅಂತ ಇಟ್ಕೊಂಡಿದ್ದ ಬೆಳೆನೂ ಇಗ್ನೋರ್ ಮಾಡ್ತಾನು, ಆಮೇಲೆ ಬೇರೆ ಸೆಕ್ಷನ್ ಗೆ ಯೂಸ್ ಮಾಡಿದ್ದಾನು ಇಗ್ನೋರ್ ಮಾಡ್ತಾನೆ. ಎಸ್ ಅನ್ನು, ಸೊ ಇಗ್ನೋರ್ ಮಾಡಬಾರ್ದು. ಇಫ್ ಯು ಶೋನ್ ಆನ್ ದಿ ಕ್ರೆಡಿಟ್ ಸೈಡ್ ತೋರ್ಸದ್ ಅಂತಂದ್ರೆ ಸೆಲ್ ಆಗಿದೆ ಅಂತ ಹೇಳಿ ಅಂತ. ಸೊ ಅದನ್ನ ನಾವು ಮನಿದಾಗೆ ವ್ಯಾಲ್ಯೂ ಮಾಡಿ
ವ್ಯಾಲ್ಯೂ ಮಾಡಿದಾಗ ನಮ್ಗೆ ಎಷ್ಟು ಪ್ರಾಫಿಟ್ ಆಗಿದೆ ಅಂತ ಹೇಳಿ ಗೊತ್ತಾಗ್ತದೆ. ಓಕೆ, ಸೊ ಐ ಹೋಪ್ ಸೊ ಎವ್ರಿವನ್ ಇಸ್ ಕ್ಲಿಯರ್ ವಿತ್ ದಿಸ್ ಫಾರ್ಮ್ಯಾಟ್ ಹಿಂಗಿರ್ತದ್ರಿ. ಓಕೆ, ಸೊ ಕಾಮರ್ಸ್ ಬ್ಯಾಕ್ ಗ್ರೌಂಡ್ ಇಂದ ಬಂದವ್ರಿಗೆ ಏನೋ ಅಷ್ಟು ಪ್ರಾಬ್ಲಮ್ ಅನ್ಸೋದಿಲ್ಲ. ಎಸ್ ಅನ್ನು ಸೊ ಆಸ್ ಯು ನೋ ದಟ್ ಟ್ರೇಡಿಂಗ್ ಅಕೌಂಟ್ ಅಂದ್ರೆ ಹೆಂಗಿರ್ತದ ಅಂತ ಹೇಳಿ. ಸೊ ಲೈಕ್ ಯೂಶಲಿ ಏನಾಗುತ್ತೆ ಅಂತಂದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲೇ ತಗೋಬೇಕ್ರಿ. ಎಸ್ ಅನ್ನು ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಒನ್ ಆಫ್ ಯುವರ್ ಫ್ರೆಂಡ್ ಇಸ್ ಆಸ್ಕಿಂಗ್ ದಟ್ ಡ್ರಾಯಿಂಗ್ಸ್ ನಾವು ಬ್ಯಾಲೆನ್ಸ್ ಶೀಟ್ ಅಲ್ಲೇ ತಗೋಬೇಕು ಅಂತ ಹೇಳಿ. ಈವನ್ ವಿ ವಿಲ್ ಕನ್ಸಿಡರ್ ದೇರ್ ಆಲ್ಸೋ. ಓಕೆ, ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರ್ತಾರೆ. ಅಡ್ಜಸ್ಟ್ಮೆಂಟ್ ಎಂಟ್ರಿ ವಿಲ್ ಅಪಿಯರ್ ಟ್ವೈಸ್. ಎಸ್ ಅನ್ನು ಅಡ್ಜಸ್ಟ್ಮೆಂಟ್ ನ ಕೊಟ್ಟಿದ್ ಎಂಟ್ರಿ 2 ಸರಿ ಅಪಿಯರ್ ಆಗ್ತದೆ. ಸೊ ಒಂದು ಬ್ಯಾಲೆನ್ಸ್ ಶೀಟ್ ಅಲ್ಲೂ ತಗೊಂತೀವಿ, ಒಂದು ಕ್ರಾಪ್ ಅಕೌಂಟ್ ನಾಗ ಕ್ರೆಡಿಟ್ ಸೈಡ್ ತಗೊಂತೀವಿ. ಇಲ್ಲಿ ಯಾಕೆ ತಗೊಳತ್ತೀವಿ? ವೈ ವಿ ಆರ್ ಟೇಕಿಂಗ್ ಆನ್ ದಿ ಕ್ರೆಡಿಟ್ ಸೈಡ್ ಆಫ್ ದಿಸ್ ಕ್ರಾಪ್ ಅಕೌಂಟ್ ಮೀನ್ಸ್ ಅದನ್ನ ರೆಡ್ಯೂಸ್ ಮಾಡತ್ತೀವಿ. ಓಕೆ, ಸೊ ಕ್ರೆಡಿಟ್ ಸೈಡ್ ತಗೊಂಡ್ವಿ ಅಂತಂದ್ರೆ ಅಲ್ಲಿ ರೆಡ್ಯೂಸ್ ಆಗಿದೆ ಅಂತ ಹೇಳಿ. 2 ಚೀಲ ಜೋಳ ನಂದು ಕಡಿಮೆ ಆಯ್ತು. ಓಕೆ, 2 ಚೀಲದ ಜೋಳದ್ದು ವ್ಯಾಲ್ಯೂನ ನಾನು ತೋರಿಸ್ತೀನಿ ಅಂದ್ರೆ ಅದು ಇನ್ಸ್ಟೆಡ್ ಆಫ್ ಸೆಲ್ ಆಗಿದೆ ಅಂತ ಹೇಳಿ ನಾವು ಕನ್ಸಿಡರ್ ಮಾಡಬೇಕು. ದ ರೀಸನ್ ಬಿಹೈಂಡ್ ಶೋಯಿಂಗ್ ಆನ್ ದಿ ಕ್ರೆಡಿಟ್ ಸೈಡ್ ಇಟ್ ಇಸ್ ನಥಿಂಗ್ ಬಟ್ ಸೆಲ್ ಆಗಿದೆ ಅಂತ ಹೇಳಿ. ಓಕೆ, ಇಸ್ ಇಟ್ ಕ್ಲಿಯರ್ ಎವ್ರಿವನ್? It is clear to everyone the trading the crop account format? Okay. Okay, the next, like we will discuss only two formats. Okay, one the crop account, one livestock, because it is important ಆಗಿರೋದ್ರಿಂದ livestock ಮತ್ತು crop account 2 ಫಾರ್ಮ್ಯಾಟ್ ಡಿಸ್ಕಸ್ ಮಾಡೋದ್ರಿ. ಓಕೆ, so if we get the time we will solve the problem also. Problem ನೀವು ನೋಡ್ಕೋಬಹುದು. Okay, so see here livestock section ಅಲ್ಲೂ ಹಂಗೆ. Okay, so ಇದು ಅವಾಗಲಿಂದ ಬರುತ್ತೆ. Okay, the previous only this one. Okay, livestock section format. One second guys, sorry for the disturbance. But it is similar only. Similar ಇರ್ತದೆ ಅದನ್ನು. You can see in your notes. Everyone is having the textbook now. ಎಲ್ಲರ ಹತ್ರ textbook ಅದ ಇಲ್ರಿ? If you have the textbook, you can see the format over there. Format ಇದ್ದೇ ಇರ್ತದೆ ನೋಡ್ರಿ. ಎಲ್ಲ ಫಾರ್ಮ್ಯಾಟ್ ಹಂಗೆ ಅದಾವ್ರಿ. all the format are similar only. Okay, so ಇವ 1-2 ಫಾರ್ಮ್ಯಾಟ್ ಇಂಪಾರ್ಟೆಂಟ್ ಆಗಿರೋದ್ರಿಂದ ಮೀನ್ಸ್ ದಿಸ್ 2 ಅಕೌಂಟ್ಸ್ ಎಸ್ಪೆಷಲಿ ಇವ್ 2 ಅಕೌಂಟ್ ಏನದ ನೋಡ್ರಿ ಸ್ವಲ್ಪ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾನು ತೋರಿಸ್ಬೇಕಂತ ಅನ್ಕೊಂಡಿದ್ದೆ. Okay. See, cattle account, livestock account. One more thing, guys. Cattle account and the livestock account are similar. Cattle account ಅಂದ್ರನು ಸೇಮ್ ಬರ್ತದ, livestock account ಅಂದ್ರನು ಸೇಮ್ ಬರ್ತದ. Livestock account and the cattle account both are similar. ಎರಡು similar. Okay, don't get confused with the livestock account and the cattle account. See here, ಇಲ್ಲಿನೂ ಹಂಗೆ ಅದ. ಓಕೆ, ಇದು ಫಾರ್ಮ್ಯಾಟ್ ಅಷ್ಟು ಕ್ಲಿಯರ್ ಬಂದಿಲ್ರಿ. ಇಲ್ಲಿ ವರ್ಚುವಲ್ ನಾಗ ಅಷ್ಟು ಅಡ್ಜಸ್ಟ್ ಆಗಿಲ್ಲ. ಸೇಮ್ ಇಲ್ಲಿನೂ ಅಷ್ಟೇ. ಫಸ್ಟ್ ಡೆಬಿಟ್ ಸೇಮ್ ಇಟ್ ಇಸ್ ಸಿಮಿಲರ್ ಟು ಕ್ರಾಪ್ ಅಕೌಂಟ್. ಫಸ್ಟ್ ಆನ್ ದಿ ಡೆಬಿಟ್ ಸೈಡ್ ಆಫ್ ದಿ ಕ್ರಾಪ್ ಅಕೌಂಟ್ ಇಲ್ಲಿ ಹೆಂಗೆ ನಾವು ಓಪನಿಂಗ್ ಸ್ಟಾಕ್, ಪರ್ಚೇಸಸ್, ಆಲ್ ದಿ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಹೆಂಗೆ ತಗೊಂಡಿದ್ವಲ್ಲ ಸೇಮ್ ಹಂಗೇನೆ ಇಲ್ಲಿನೂ ಫಸ್ಟ್ ಓಪನಿಂಗ್ ಸ್ಟಾಕ್ ಬರ್ತದ, ಆಮೇಲೆ ಪರ್ಚೇಸಸ್ ಬರ್ತದ, ಆಮೇಲೆ ಆಲ್ ದಿ ದಟ್ ವೆಟರ್ನರಿ ಎಕ್ಸ್ಪೆನ್ಸಸ್ ಅಂತಂದ್ರೆ ಈ ದನಗಳಿಗೆ ಇಂಜೆಕ್ಷನ್ಸ್ ಅದು ನಾವು ಆರಾಮ್ನಾಗ ತಪ್ಪಿಸಿದಾಗ ಇಂಜೆಕ್ಷನ್ಸ್ ಅದು ಮಾಡಿಸಿದಿರ್ತದ ನೋಡ್ರಿ ಅದು. ಓಕೆ, ಅಂಡ್ ಲೈಕ್ ಅಲ್ಲಿ ನಾವು ಕ್ರಾಪ್ ಅಕೌಂಟಿಂಗ್ ಅಲ್ಲಿ ಏನ್ ಮಾಡಿದ್ವಿ ಅಂತಂದ್ರೆ ಲೈಫ್ ಸ್ಟಾಕ್ ಸೆಕ್ಷನ್ ದವ್ರು ಯೂಸ್ ಮಾಡಿರ್ತಾರೆ ನೋಡ್ರಿ ಬೆಳೆದಿದ್ದ ಬೆಳಿನ. ಇಫ್ ಯು ರಿಮೆಂಬರ್ ಕ್ರಾಪ್ ಅಕೌಂಟಿಂಗ್ ಇದು ಫಾರ್ಮ್ಯಾಟ್ ನಿಮ್ಗೆ ನೆನ್ಪಿತ್ತಂತಂದ್ರೆ ಕ್ರಾಪ್ ಅಕೌಂಟಿಂಗ್ ಫಾರ್ಮ್ಯಾಟ್ ಅಲ್ಲಿ ಆನ್ ದಿ ಕ್ರೆಡಿಟ್ ಸೈಡ್ ನಾವ್ ಏನ್ ಮಾಡಿದ್ವಿ,
ಕ್ರಾಪ್ ನ ಬೆಳೆದಿದ್ನ ಲೈಫ್ ಸ್ಟಾಕ್ ಸೆಕ್ಷನ್ ದವ್ರು ಯೂಸ್ ಮಾಡ್ಯಾರ ಅಂತ ಹೇಳಿ ಕ್ರೆಡಿಟ್ ಸೈಡ್ ತೋರಿಸಿದ್ವಿ. ಅಂದ್ರೆ ಏನು, ಅಲ್ಲಿ ಮಾರಾಟ ಆಗಿದೆ ಅಂತ ಹೇಳಿ ಅರ್ಥ. ಎಸ್ ಅನು, ಅಲ್ಲಿ ಮಾರಾಟ ಆಗಿದೆ ಅಂತ ಹೇಳಿ ತೋರಿಸಿದ್ವಿ. ಇದೆ ಕ್ಯಾಟಲ್ ಅಕೌಂಟ್ ಅಲ್ಲಿ ನೋಡ್ರಿ, ಕ್ರಾಪ್ ಅಂಡ್ ಕಾರ್ನ್ ಟ್ರಾನ್ಸ್ಫರ್ಡ್ ಫ್ರಮ್ ಕ್ರಾಪ್ ಅಂಡ್ ಕಾರ್ನ್ ಸೆಕ್ಷನ್ ಅಂತ ಇದೇನದ ನೋಡ್ರಿ, ಇಲ್ಲಿ ಇವರು ಪರ್ಚೇಸ್ ಮಾಡಿದ್ದಾರೆ ಅಂತ ಹೇಳಿ, ಲೈಫ್ ಸ್ಟಾಕ್ ಅವ್ರು ಪರ್ಚೇಸ್ ಮಾಡಿದ್ದಾರೆ, ಕ್ರಾಪ್ ಅಕೌಂಟ್ ಅಲ್ಲಿ ಸೆಲ್ ಆಗಿದೆ ಅಂತ ಹೇಳಿ ತೋರಿಸ್ಬೇಕು, ಈ ಕ್ಯಾಟಲ್ ಅಕೌಂಟ್ ಅಲ್ಲಿ ಪರ್ಚೇಸ್ ಆಗಿದೆ ಅಂತ ಹೇಳಿ ತೋರಿಸ್ಬೇಕು. ಓಕೆ, ಅರ್ಥ ಮಾಡ್ಕೊಳ್ಳಕ್ ಟ್ರೈ ಮಾಡ್ರಿ, ಪ್ರಾಬ್ಲಮ್ ಸಾಲ್ವ್ ಮಾಡುವಾಗಂತೂ ಕ್ಲಿಯರ್ ಆಗಿ ಲೈಕ್ ಯು ವಿಲ್ ಗೆಟ್ ಎನ್ ಪಿಕ್ಚರ್. ಅಲ್ಲಿ ಕ್ರಾಪ್ ಅಕೌಂಟ್ ಅಲ್ಲಿ ಏನ್ ಮಾಡಿದ್ವಿ ಅಂತ ಅದನ್ನ ಕ್ರೆಡಿಟ್ ಸೈಡ್ ತೋರಿಸಿದ್ವಿ. ಅಂದ್ರೆ ಲೈಫ್ ಸ್ಟಾಕ್ ಸೆಕ್ಷನ್ ಅವ್ರು ಯೂಸ್ ಮಾಡತ್ತಾರ ಅಂತ ಹೇಳಿ ಕ್ರೆಡಿಟ್ ಸೈಡ್ ಅಲ್ಲಿ ತೋರಿಸಿದ್ವಿ. ಯಾಕಂತಂದ್ರೆ ಅಲ್ಲಿ ಮಾರಾಟ ಆಗಿದೆ ಅಂತ ಹೇಳಿ ಅಂತ. ಅದೇ ಕ್ಯಾಟಲ್ ಅಕೌಂಟ್ ಅವರು ಅದನ್ನ ಡೆಬಿಟ್ ಸೈಡ್ ತೋರ್ಸತ್ತಾರೆ. ಎದಕ್ಕೆ ಡೆಬಿಟ್ ಸೈಡ್ ತೋರ್ಸತ್ತಾರೆ ಅಂದ್ರೆ ಇಲ್ಲಿ ಪರ್ಚೇಸ್ ಆಗಿದೆ ಅಂತ ಹೇಳಿ ಅರ್ಥ. ಓಕೆ, ಅಂಡ್ ಆಲ್ ದೋಸ್ ಎಕ್ಸ್ಪೆನ್ಸಸ್, ಆಲ್ ದಿ ಡೈರೆಕ್ಟ್ ಎಕ್ಸ್ಪೆನ್ಸಸ್. when you come for on the credit side ಏನೇನ್ ಇರ್ತದೆ ಅಂತಂದ್ರೆ ಅದೇ ಸೇಲ್ಸ್, ಆಮೇಲೆ ಕ್ಲೋಸಿಂಗ್ ಸ್ಟಾಕ್ಸ್, ಡ್ರಾಯಿಂಗ್ಸ್. ಓಕೆ, ಸೊ ದೀಸ್ ಆರ್ ಆಲ್ ದಿ ಥಿಂಗ್ಸ್. ಆಕ್ಚುಲಿ ಈ ಫಾರ್ಮ್ಯಾಟ್ ಬಂದ್ಬಿಟ್ಟು ವರ್ಚುವಲ್ ಅಲ್ಲಿ ಕ್ಲಿಯರ್ ಆಗಿ ಅಡ್ಜಸ್ಟ್ ಆಗಿಲ್ರಿ. ಐ ಥಾಟ್ ಇದು ಕ್ಲಿಯರ್ ಆಗಿ ಅಡ್ಜಸ್ಟ್ ಆಗುತ್ತೆ ಅನ್ಕೊಂಡಿದ್ದೆ, ಬಟ್ ಕ್ಲಿಯರ್ ಆಗಿಲ್ಲ. ಬಟ್ ಯು ಪೀಪಲ್ ಹ್ಯಾವ್ ದಿ ಫಾರ್ಮ್ಯಾಟ್ಸ್. ಎಸ್ ಅನ್ನು ಎಲ್ಲರಂತಕ್ಕೂ ಫಾರ್ಮ್ಯಾಟ್ ಅದ ರೀ, ಎಲ್ಲರಂತಕ್ಕೂ ಟೆಕ್ಸ್ಟ್ ಬುಕ್ ಅದ. ಎಸ್ ಅನ್ನು, ಸೊ ಇಫ್ ಯು ಸಿ ದಿ ಟೆಕ್ಸ್ಟ್ ಬುಕ್ ಯು ಕ್ಯಾನ್ ಸಿ ಆಲ್ ದಿ ಫಾರ್ಮ್ಯಾಟ್ಸ್. ದೇರ್ ಇಸ್ ಅನ್ ಸಿಮಿಲಾರಿಟಿ. ಎಸ್ ಅನ್ನು, ಎವ್ರಿವನ್ ಓಪನ್ ಯುವರ್ ಟೆಕ್ಸ್ಟ್ ಬುಕ್ ಅಂಡ್ ಸಿ. ಎಲ್ಲರೂ ಟೆಕ್ಸ್ಟ್ ಬುಕ್ ಓಪನ್ ಮಾಡಿ ನೋಡ್ರಿ, ಎಲ್ಲ ಫಾರ್ಮ್ಯಾಟ್ ಸಿಮಿಲರೇ ಅದಾವ್ರಿ. debit side, opening stock, purchases, all the direct expenses. When you come for on the credit side, all the sales and the closing stocks. If you see all the physiculture format nodri, amele dairy section format nodri, ellanu hange adavri. Yes, no, opening stock, purchases, expenses, direct expenses. When you come for on the credit side, sales, closing stocks. Yes, no, it is similar to a trading account of your company. Trading account format ಏನದ ನೋಡ್ರಿ, ಅದರ ಸಿಮಿಲರ್ ಅದ. Is it clear to everyone? Students, is it clear to everyone? Any doubts to anyone? Is anyone is having any doubt regarding any format irbodu illa tandre with any concepts, you can ask me. Format antu like I have explained in order to like ಎಲ್ಲಾರು ಈಗ ಒಂದೇ ಅಟೆಂಪ್ಟ್ ಅಲ್ಲಿ ಅರ್ಥ ಆಗ್ಬೇಕಂತ ಏನಿಲ್ಲ. we'll start the problems. No, ಅರ್ಥ like some people have came from science background in ಬಂದವರು ಅದಿರಲ್ರಿ, ಒಂದೇ ಸಲ ಅಲ್ರಿ, like because everything is new for the people. Okay, so when I start the problems, no, awag you will get in certain grips. Okay, ಈಗ ಫಾರ್ಮ್ಯಾಟ್ ಆಗಿ ನಿಮ್ ಪ್ರಾಬ್ಲಮ್ ಅರ್ಥ ಮಾಡ್ಕೋರಿ ಅಂತ ಇಲ್ಲ ನಾನು. ಒಂದ್ ಸ್ವಲ್ಪ ಫಾರ್ಮ್ಯಾಟ್ ಇಟ್ ಇಸ್ ಸಿಮಿಲರ್ ಟು ಕಾಮರ್ಸ್ ಬ್ಯಾಕ್ಗ್ರೌಂಡ್ ಅವ್ರಿಗೆ ಹೇಳತ್ತೀನಿ. It is similar to a trading account of a company with some changes in the items. Okay, so first, if everyone is having that problem, everyone on your videos, no? Video on madam. Everyone on your videos by opening that problem. Just a problem discuss madam. Not hard. Only 2 minutes. Other namatra ashtene. Okay. So now in tomorrow's class we will solve the problem. Problem solution antu naale class nage madonu. Just we will discuss with that problem. Our problem togondirilri. If you have not taken that problem in your notes na togolodakke miss ಮಾಡ್ಕೊಂಡಿದ್ರಂದ್ರೆ please take down that problem in your notes. Okay, so ನನಗೆ separate accounts as first module ಅಂತೂ ಎಲ್ಲರೂ separate accounts separate notes maintain ಮಾಡತ್ತೀರಿ ಅಂತ ಅನ್ಕೊಳ್ತೀನಿ. Okay, so second chapter ಅದ್ರ ಜೋಡಿನೇ ಕಂಟಿನ್ಯೂ ಆಗ್ಬೇಕು. Okay, so second chapter ಏನು ಬೇರೆ ಟೆಕ್ಸ್ಟ್ ಬುಕ್ ಇಲ್ಲ ರಫ್ ನಾಗ್ ಬರ್ಕೊಳ್ಳೋ ಅಂತ ಏನು ರೂಲ್ಸ್ ಬೇಕಾಗಿಲ್ಲ ನನಗೆ. that second module also should be continued with the first module. Okay, so form accounting theory antu nodri, all the points whatever I have discussed now is there in your notes textbook nage adari. So all the points whatever I have discussed now, features irbodu, objectives irbodu, meaning irbodu, activity irbodu, ivella nanu nim notes nage irbeku. Everything should be in your notes. Okay, ಆ ಕ್ವಶನ್ ಕಾಪಿ ಮಾಡ್ಕೊಳ್ಳೋದ್ರ ಜೊತೆಗೆ
ಕ್ವಶನ್ ಕಾಪಿ ಮಾಡ್ಕೊಳ್ಳೋದ್ರ ಜೊತೆಗೆ ಮೀನಿಂಗ್, ಆಬ್ಜೆಕ್ಟಿವ್ಸ್, ಫ್ಯೂಚರ್ಸ್, ಫಾರ್ಮ್ ಆಕ್ಟಿವಿಟಿ, ಸೊ ಇವೆಲ್ಲ ನಾನು ಫಸ್ಟ್ ಕವರ್ ಆಗಿರ್ಬೇಕು. These all the four concepts should be covered in your notes. ಇದರ ಜೊತೆಗೆ you start copying that problem ಕಾಪಿ ಮಾಡಿ ಇಟ್ಕೊಂಡಿರ್ರಿ. ನಾನು ನೆಕ್ಸ್ಟ್ ಕ್ಲಾಸ್ನಾಗ ನಾನು ಡಿಸ್ಕಸ್ ಮಾಡ್ತೀನಿ. theory notes right from the textbook only, because I have discussed all the textbook ನಾಗ ಇರೋದೇ ಡಿಸ್ಕಸ್ ಮಾಡಿದ್ರಿ. objectives and the futures, form activity, meaning, yes or no? So ಅದೆಲ್ಲ ನಾನು ಟೆಕ್ಸ್ಟ್ ಬುಕ್ ಅಲ್ಲಿ ಅದ. ಜಸ್ಟ್ ಕಾಪಿ ದಟ್ ಥಿಂಗ್ ಇನ್ ಯುವರ್ ನೋಟ್ಸ್. ಅದನ್ನ ಕಾಪಿ ಮಾಡಿ ಪ್ರಾಬ್ಲಮ್ ನ ಕಾಪಿ ಮಾಡಿ ಇಟ್ಕೊಂಡಿರಿ. ದ ನೆಕ್ಸ್ಟ್ ಕ್ಲಾಸ್ ಐ ಹೋಪ್ ಸೊ ವಿ ಹ್ಯಾವ್ ಆನ್ ಥರ್ಸ್ಡೇ ನಾಳೆ ಕ್ಲಾಸ್ ಇಲ್ರಿ ನಮ್ದು. ಥರ್ಸ್ಡೇ ಕ್ಲಾಸ್ ನ ಡಿಸ್ಕಸ್ ಮಾಡೋದು. Okay, so we will discuss that problem in the Thursday. Okay, just see that problem nodri hengada. Okay, just try to solve. Henging barbodu. Na en purti correct answer antalla. Try to see ಯಾವ items ಎಲ್ಲೆಲ್ಲಿ ಹೋಗಬಹುದು. Okay, so drawings na heng ತಗೋಬೇಕು. Okay, so just have a glance on that problem. Okay, just ನೋಡಿ ಇಟ್ಕೊರಿ. ನಾನು Thursday class ಅಲ್ಲಿ I will discuss. Okay, you should be write that notes also. Hengire ನಾನು ನಾಳೆ ಕ್ಲಾಸ್ ಇಲ್ರಿ. Tomorrow I don't have your class. Yes or no? So you have the time to write that notes. Yes or no? Notes ಬರೆಯಕ್ಕೆ ಟೈಮ್ ಅದರ. Meaning, features, objective, form, activity, and copy that problem. Okay, this is the work you should be ready with on the Thursday class. Thursday class na ee work jodi you ready irbeku. Before I solve the problem, I will check that. Is it clear to everyone? Is it understood to everyone the first, like the format and the concepts of form accounting concepts and the format understand agadi? Thursday class ali we will start with the problems. So be regular to the class. Class is regular. Okay, is it clear now? If you have any doubts, you can ask me. Okay, free to ask me.